स्वागत है आप सभी का R1 न्यूज में। मैं आपके साथ साबिर मुकाशी ಅಂತ ನನ್ನ ಹೆಸರು ದೀಪಕ್ ಪವಾರ್ ಅಂತ. ಕೊಲೆ ಆಗಿದ್ದ ಅವರು ಅಣ್ಣನ ನಮಗೆ ನಿನ್ನ ರಾತ್ರಿ 2:21 ಒಂದು ಕಾಲ್ ಬಂತು, ಖಾಲಿ ದಿನಾಮ್ದಾರ್ ಅಂತ. ಅವ ಡೈರೆಕ್ಟ್ಲಿ ನಮ್ಗೆ ಅನ್ನಕುಂತ ನಿಮ್ಮ ಇದು ರೋಹಿತಂದು ಮರ್ಡರ್ ಆಗೈತಿ ಇಂಡಿ ರೋಡ್ದಾಗ ಅಂತ. ಅದಕ್ಕೆ ನಾವು ಇಂಡಿ ರೋಡ್ದಾಗ 2:20 ಹೋಗಿ ನೋಡಿದ್ವಿ. ಇಂಡಿ ರೋಡ್ ನೋಡಿದ್ವಿ, ಮತ್ತು ಬೈಪಾಸ್ ನೋಡಿದ್ವಿ, ಸ್ಟೇಡಿಯಂ ಎಲ್ಲ ಹತ್ರ ಹುಡುಕಾಡಿದ್ವಿ, ಜುಮ್ಮಾ ಮಸೀದ್ ಎಲ್ಲ ಹುಡುಕಾಡಿದ್ವಿ. ಅವ್ರ ಸ್ನೇಹಿತರ ಮನೆಗೆ ನೋಡಿದ್ವಿ, ಎಲ್ಲಿ ಸಿಕ್ಕಿಲ್ಲ. ಮತ್ತು ಒಂದು ಇಲ್ಲಿ ಉಸುಕ್ ಮಾರ್ಕೆಟ್ ಬಂಬಳಾಕ್ಷಿ ಅಂತ ಒಂದು ಉಸುಕ್ ಮಾರ್ಕೆಟ್ ಅಂತ ಅಪಾರ್ಟ್ಮೆಂಟ್ ಇದೆ. ಅಪಾರ್ಟ್ಮೆಂಟ್ನಲ್ಲಿ ಒಂದು ಅಂಗಡಿ ಇದೆ, ಅಂಗಡಿಯಾಗ ಅವ ಇರ್ತಿದ್ದಾರ ರೋಹಿತ್ ಅಂತ. ಅಲ್ಲಿ ಹೋಗಿದ ಮೇಲೆ ಅವ ತಿಳಿತು FMC ದಾಗ ಒಂದು ಸಿಗರೇಟ್ ಪ್ಯಾಕೆಟ್ ತೊಗೊಂಡು ಹೋಗ್ಯಾನ ಅವ್ನ ಸ್ನೇಹಿತರ ಅಂತ. FMC ದಾಗ ಹೋಗಿ ಹುಡುಕಾಡ್ರಿ ಅಂದಿದ್ಮೇಲೆ FMC ಅಂತ ಬಂದು ನೋಡಿದ ಮೇಲೆ ಅವ್ನ ಬಾಡಿ ಸಿಕ್ಕಿದೆ ನಮ್ಗೆ. ಯಾರು ಫೋನ್ ಮಾಡಿದ್ರು ನಿಮ್ಗೆ? ಖಾಲಿ ದಿನಾಮ್ದಾರ್ ಅಂತ. ಏನ್ ಅವ್ರ ಒಂದೇ ಯಕ್ಷಮಿ ಅಲ್ಲ ಏನದು? ಅವ್ರು ರೋಹಿತ್ ಅವ್ರಿಗೆ ಕೊಲೆ ಆಗಿದೆ, ಅವ್ರ ಸ್ನೇಹಿತರು ಅವರು ಒಂದೇ ತವಲಿ ಇರ್ತಿದ್ರು. ಅದು ಬಿಟ್ಟು ಮತ್ತೆ ನಮ್ಗೇನು ಗೊತ್ತಿಲ್ರಿ. ಅದೇ ಮತ್ತೆ ನಮ್ಗೆ ಡೌಟ್ ಇರೋದು ಅವನ ಮೇಲೆ, ಖಾಲಿದ ಮೇಲೆ. ಯಾಕಂದ್ರೆ ಅವ ಡೈರೆಕ್ಟ್ಲಿ ಫೋನ್ ಮಾಡಿ ನಮ್ಗೆ ಹೇಳಿತಾನೆ. ಅವ್ನ ಮನೆಗೆ ಹೋಗಿದ ಮೇಲೆ ಅವ ಇರಂಗಿಲ್ಲ, ಹೋಗಿ ನೋಡಿದ್ರಿ. ಏನ್ ಹೆಸರು ಏನು? ಇದು ಕೊಲೆ ಆಗಿಲ್ಲ ಅವ್ನ ಹೆಸರು ರೋಹಿತ್ ಸುಭಾಷ್ ಪವಾರ್ ಅಂತ. ವಯಸ್ಸು ಎಷ್ಟು ಹೋದ್ರ? ಅವ್ನ ವಯಸ್ಸು 22 ನಿಂತ್ರ 23. ನಿಮ್ಗೆ ಹೆಂಗ್ ಗೊತ್ತಾಗ್ತದೆ? ಅಲ್ಲಿ ಹೋಗಿ ಅಪಾರ್ಟ್ಮೆಂಟ್ ಹತ್ರ ಹೋಗಿ ಕೇಳಿದ ಮೇಲೆ, ಅವ್ರ ಸ್ನೇಹಿತರ ಮನೆಯ ಬಲ್ಲಿ ಹೋಗಿ ಕೇಳಿದ ಮೇಲೆ ಅವ್ರು ಅಂದ್ರು ರಾತ್ರಿ 8:51 ಕಾಲ್ ಬಂದಿತ್ತು, ರೋಹಿತ್ ಒಂದು ಸಿಗರೇಟ್ ಪ್ಯಾಕೆಟ್ ಬೇಡಿದ ಅಂತ. ಅವ್ರು FMC ದಾಗ ಹೋಗಿದ್ದಾರೆ, ಸಿಗರೇಟ್ ಪ್ಯಾಕೆಟ್ ಅಂತ ತೊಗೊಂಡ ಅಂತ ಹೇಳಿದ ಮೇಲೆ ನಾವು ಇಲ್ಲಿ ಬಂದು ನೋಡಿದ್ವಿ. FMC ದಾಗ ಪೂರಾ ಹುಡುಕಾಡಿದ್ವಿ. ಮೊದ್ಲಕಲ್ಲಿ ಇದು ಲಿಂಬು ಮಾರ್ಕೆಟ್ ಅದು ಹುಡುಕಾಡಿ ಇಲ್ಲಿ ಹುಡುಕಾಡ್ಕೊಂಡು ಬಂದ ಮೇಲೆ ಇಲ್ಲಿ ನಮ್ಗೆ ರಕ್ತ ನೋಡಿದ್ವಿ. ನಾವು ರಕ್ತ ನೋಡಿ ಎಲ್ಲ ಹುಡುಕಾಡಿದ್ವಿ. ಅವಾಗ ಅವ್ನ ಬಾಡಿ ಕಂಡಿದ ಮೇಲೆ ನಾವು ಪೊಲೀಸರಿಗೆ ಇಮಿಡಿಯೇಟ್ಲಿ ಹೋಗಿ ಇದು ಮಾಡಿ ಹೇಳಿ. ಏನ್ ಕೇಳ್ಬೇಕು? ಏನೋ ಅದು ಅವ್ನಿಗೆ ನ್ಯಾಯ ಸಿಗ್ಬೇಕು. ಎದರ ಸಂಬಂಧ ಆಗೈತಿ, ಎದರ ಸಂಬಂಧ ಇಲ್ಲ, ಅದು ನಮ್ಗೆ ಪೂರ್ವ ಆಗ್ಬೇಕು. ಏನು ನಿನ್ನೆ ಇದು IPL ಬಗ್ಗೆ ಏನಾಗಿಲ್ಲ? IPL ಗಿಪಿಎಲ್ ಏನಿಲ್ರಿ, ಇಲ್ರಿ. ಕ್ರಿಕೆಟ್ ಬಗ್ಗೆ ವಿಚಾರ ಇಲ್ರಿ. ಅವ್ನ ಬಿಸ್ನೆಸ್ ಇತ್ತು, ನಾಯಿ ಸಾಕ್ತಿದ್ದ, ನಾಯಿ ಮಾರ್ತಿದ್ದ. ಅವ್ನ ಬಿಸ್ನೆಸ್ ಅದೇ ಒಂದು ಹಾಬಿ ರೀ. ನಮ್ಮ ಹೆಸರು? ನಂದು ಹೆಸರು ದೀಪಕ್ ಪವಾರ್ ಅಂತ. ನಮ್ಮ ಮಾಮನ ಮಗ ಫೋನ್ ಹಚ್ಚಿದ್ರು ಸರ್ ನಿನ್ನೆ ರಾತ್ರಿಗೆ. ಖಾಲಿ ಪಾತ್ ಹುಡುಗಾರಿ ರಾತ್ರಿಗೆ 2:21 ಫೋನ್ ಹಚ್ಚಾನತ್ರಿ. ಅವ ಹಿಂಗೆ ನಿಮ್ಮ ರೋಹಿತಿಗೆ ಮರ್ಡರ್ ಆಗಿತ್ತ ಇಂಡಿರೋಡ್ ಮೇಲೆ ಅಂತ ಹೇಳ್ಯಾನತ್ರಿ. ಆಮೇಲೆ ಅವ ನಮ್ಮ ಇಲ್ಲಿ ಫೋನ್ ಹಚ್ಚಾರ್ರಿ ಅವ ನಮ್ಮ ಅಮ್ಮನ ಮಗ. ನಮ್ಮ ರಿಲೇಷನ್ ಫೋನ್ ಹಚ್ಚಾರ, ನಮ್ಮ ರಿಲೇಷನ್ ಅವ್ರು ನನಗೆ ಫೋನ್ ಹಚ್ಚಾರ್ರಿ. ಫೋನ್ ಹಚ್ಕೇಶಿ ನಾ ಆಮೇಲೆ ಹುಡುಗಾಡ್ದಾರೆಲ್ಲ ಸಿಕ್ಕಿಲ್ರಿ. ಸಿಕ್ಕಿಲ್ಲ ಅಣ್ಣ. ಮತ್ತು 5 ಗಂಟೆಗೆ ಇವ ಬಂದಾರಿ, ನಮ್ಮ ಅಮ್ಮನ ಮಗನೇ ಬಂದಾರ 5 ಗಂಟೆಗೆ. ಬರಾನ ಅವ್ನಿಗೆ ಕರ್ಕೊಂಡೋಗಿ ಯಾರನ್ನ ಫೋನ್ ಹಚ್ಚಾನಲ್ಲ ಅವ್ನ ಮನೆಗೆ ಹೋಗುನು ಕೇಳೋಣ ಬಾ ಮಜಾಗ ಮಾಡಿಬೇಕಾಗ್ತದ. ನಮ್ಮ ಮನೆಗೆ ಹೋಗಿದಾರೆ, ಅವ್ನು ಕರ್ಕೊಂಡು ಹೋದಾರ. ನನ್ನ ಮಗ ಯಾರು ಫೋನ್ ಹಚ್ಚಾನಲ್ರಿ ಅವ್ನು ಹೇಳಿದ್ರಿ. ಅಲ್ಲಿ ಹೋಗೋಣ ಮನೆಗೂ ಕಿಲಾಕ್ಯಾರಿ, ಮತ್ತು ಫೋನ್ ಸ್ವಿಚ್ ಆಫ್ ಐತಿ. ದೌಡ್ ಮೇಲೆ ಅವ್ನ ಮೇಲೆ ಐತ್ರಿ. ನಮಗೆ ನ್ಯಾಯ ಕೊಡಿಸ್ರಿ ಬರ್ರಿ ಸಾಕು. ನನ್ನ ಖಾಸ ತಮ್ಮ ರೀ, ಖಾಸ್ ತಮ್ಮ ರೋಹಿತ್ ಪವಾರ್ ರೀ. 23. ಹಂಗೆ ಎಲ್ಲ ಚಟ ಇದ್ರಿ ಸರ್. ಹಾಂ ಸರ್, ಅಲ್ಲಿ ರೀ ಸರ್ ಅಪಾರ್ಟ್ಮೆಂಟ್ ಒಳಗೆ ಹೋಗಿದ್ದೇವಲ್ರಿ ಸರ್. ಅಲ್ಲಿ ಅಂಗಡ್ಯಾಗ ಕೇಳಿದೇವ್ರಿ. ಅಂಗಡಿ ಹುಡುಗದ ಕಡೆ ಮೊಬೈಲ್ ಕಾಲ್ ದುಕಾನಿಗೆ ಇತ್ತು ರೀ. ಅದು ಕಾಲ್ ದುಕಾನಿಗೆ ಮೇಲೆ ನಾ ಮಾಮೂ ಇಲ್ಲೇ ಕೂತೀನಿ FMC ಆಗ ನಮ್ಮ ದೋಸ್ತರು ಬರ್ತಾರೆ ಇಬ್ರು. ಅವ್ರ ಕೈಯಾಗ ಒಂದು ಸಿಗರೇಟ್ ಪ್ಯಾಕೆಟ್ ಕೊಡುವಂದ ನಾ ಬಂದು ರೊಕ್ಕ ಕೊಡ್ತೀನಿ ಅಂತ ಹೇಳಣ್ರಿ. ಹೇಳೋಣ ಅವ ಕೊಟ್ಟಾರಿ ಹತ್ರ ಅವ್ರ ದೋಸ್ತರು ಬಂದಿರತ್ರಿ ಇಬ್ರು. ನಂದ್ರಿ ಗಣೇಶ್ ಪವಾರ್.